ಲಾಡ್ ಆಫ್ ಎಫರ್ಟ್ಸ್ ಸ್ಟ್ರಗಲ್ಸ್ ಆ್ಯಂಡ್ ನೀವೇನೇನು ಹಾರ್ಡ್ ವರ್ಕ್ ಹಾಕಿರ್ತೀರ ಅದು ಎಲ್ಲನೂ ಅಟ್ ದ ಎಂಡ್ ವಿಲ್ ಪೇ ಆಫ್. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ದಿಸ್ ಇಸ್ ಡೇ 43 ಆಫ್ ಮೈ 75 ಡೇಸ್ ಹಾರ್ಟ್ ಚಾಲೆಂಜ್. ಆ್ಯಂಡ್ ಇವತ್ತು ಡೇ 2 ಆಫ್ ಕಲಾವಿಲಾಸ ಆಗಿತ್ತು. ಆ್ಯಂಡ್ ದೇರ್ ವಿ ಹ್ಯಾಡ್ ಮೆನಿ ಕಾಂಪಿಟೇಷನ್ಸ್, ಗ್ರೂಪ್ ಇಂಡಿವಿಜುವಲ್ ಕಾಂಪಿಟೇಷನ್ಸ್ ಹೋಗ್ತಿತ್ತು. ಆ್ಯಂಡ್ ನಾನು ಡೇ 2ನಲ್ಲಿ ಯಾವುದೇ ರೀತಿ ಪಾರ್ಟಿಸಿಪೇಷನ್ ಮಾಡಿಲ್ಲ. ಬಟ್ ಐ ವಾಸ್ ಇನ್ ಅ ಟೆಕ್ ಟೀಮ್. ನಾನು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇಲ್ಲಿ ಹೋಗಿ ಐ ವಾಸ್ ಲೈಕ್ ಅಸೈನ್ ಸಮ್ ವರ್ಕ್ ಟು ಡೂ. ಸೊ ಐ ವಾಸಂಟ್ ಫ್ರೀ ಆಲ್ಸೋ ಆನ್ ದಟ್ ಡೇ. ಆ್ಯಂಡ್ ಇಲ್ಲಿ ಒಂದು ಸ್ಪೀಚ್ ಕಾಂಪಿಟೇಷನ್ ನಡೀತಿತ್ತು. ಅಲ್ಲಿಗೆ ಟೆಕ್ನಿಕಲ್ ಟೀಮ್ ಅದು ಇದು ಆಪರೇಟ್ ಮಾಡೋದಕ್ಕೆ ಇಟ್ ವಾಸ್ ಮೀ ಹೂ ವಾಸ್ ಲೈಕ್ ವಾಂಟಿಂಗ್ ಟು ಗೋ ದೇರ್. ಆ್ಯಂಡ್ ಆ ಪ್ಲೇಸಿನ ಇನ್ಚಾರ್ಜ್ ನನ್ನ ಕೆಳಗಡೆನೇ ಇತ್ತು. ಆ್ಯಂಡ್ ಅದಾದಮೇಲೆ ವಿ ಆಲ್ ಅಂದರೆ ನಮ್ಮ ಟೀಮ್ ಏನಿದೆ ಇಟ್ ಈಸ್ ಲೈಕ್ ವೆರಿ ಸ್ಟ್ರಾಂಗ್ ಟೀಮ್. ಸ್ಟ್ರಾಂಗ್ ಏನಪ್ಪ ಅಂತ ನನಗೆ ಫೀಲ್ ಆಯಿತು. ಬಿಕಾಸ್ ಟೆಕ್ನಿಕಲ್ ಟೀಮ್ ಎಲ್ಲೇ ಇದ್ರೂ ಇಟ್ ವಾಸ್ ಲೈಕ್ ವೆರಿ ಗುಡ್, ವೆರಿ ಫನ್ ಫೀಲ್ಡ್ ಆಯಿತು. ಅದಾದಮೇಲೆ ತುಂಬ ಜನ ಸ್ಟಾಲ್ಸ್ ಇಟ್ಟಿದ್ರು. ಐ ವೆಂಟ್ ಥ್ರೂ. ನಾನು ಸ್ಟಾಲ್ಸ್ ಹೋಗಿರಲಿಲ್ಲ ಡೇ 1ನಲ್ಲಿ ಬಿಕಾಸ್ ಡ್ಯಾನ್ಸ್ ಮಾಡಿದ್ವಿ ಆ್ಯಂಡ್ ದೆನ್ ಫ್ಯಾಷನ್ ಪ್ರಾಕ್ಟೀಸ್ಗೆ ಅಂತೇಳಿ ಬಂದುಬಿಟ್ಟಿದ್ದೆ ನಾನು. ಸೊ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲೆಲ್ಲ ತಿಂದು ಟೇಸ್ಟ್ ಮಾಡಿ ಆ್ಯಂಡ್ ದೆನ್ ಮೀಮ್ ಕಾಂಪಿಟೇಷನ್ ಇತ್ತು. ಮೀಮ್ ಕಾಂಪಿಟೇಷನ್ ಆದಮೇಲೆ ವಿ ಆಲ್ ಸ್ಯಾಟ್ ದೇರ್ ಫಾರ್ ಸಮ್ ಟೈಮ್. ಆ್ಯಂಡ್ ನಾವಿಲ್ಲಿ ರಾಕ್ ಪೇಪರ್ ಸೀಸರ್ ಆಟ ಆಡ್ತಿದ್ವಿ. ಆ್ಯಂಡ್ ಎಲ್ಲರಿಗೂ ಹೊಡೆದೆ, ಬಟ್ ನನಗೆ ಮಾತ್ರ ಇವನೇ ಜಾಸ್ತಿ ಹೊಡೆದಿತ್ತು. ಆಟ ಆಡಿ ಚೆನ್ನಾಗಿ ಮಜಾ ಮಾಡಿದೆ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸಿ ಯು ಟಿಲ್ ಟುಮಾರೋ. ಬೈ ಬಾಯ್.